ತುಂಬ ಖುಷಿ ಆಯಿತು. ಸಾಧು ಕೋಕಿಲ್ ಅವ್ರನ್ನೆಲ್ಲ ನೋಡಿ ತುಂಬ ದಿವಸ ಆಗಿತ್ತು. ಎಲ್ಲ ದೊಡ್ಡ ದೊಡ್ಡ ನಾಲ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ಅವ್ರದ್ದು ಈಗ ಕ್ರೇಜ್ಗೆ ಅದೇ ಥರ ಒಂದು ಇದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ನೋಡಿ, ಆನ್ ಸ್ಕ್ರೀನ್ ನೋಡಿ ತುಂಬ ಖುಷಿ ಆಯಿತು. ಬಿಗ್ ಬಾಸ್ ಮಾತ್ರ ನೋಡಿಲ್ಲ, ಎಲ್ಲರದು ಸೂಪರ್ ಆಗಿದೆ. ಒಬ್ರದ್ದು ಒಂದು ಇಲ್ಲಿ ಅಂತ ಡೆಲ್ ಆಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ಓವರ್ ತುಂಬ ಚೆನ್ನಾಗಿ ಬಂದಿದೆ. ಡಿಲ್ಲಿ ಅವರು ಸೇಮ್ ಅವ್ರ ಕ್ಯಾರೆಕ್ಟರ್ ತಕ್ಕಂಗೆ ಕೌಂಟರ್ ಡೈಲಾಗ್ಸ್ ಕೊಟ್ಟಿದ್ದಾರೆ. ಅದು ನೋಡಿ ತುಂಬ ಖುಷಿ ಆಯಿತು. ಯಾಕಂದ್ರೆ ಆನ್ ದ ಸ್ಕ್ರೀನ್ ಬಿಗ್ ಬಾಸ್ ಅಲ್ಲಿ ನೋಡಿದ್ದು ಅದೇ ಸೇಮ್ ಇಲ್ಲಿ ನೋಡಿ ತುಂಬ ಮತ್ತೆ ಖುಷಿ ಆಯಿತು. ಪ್ರತಿಯೊಬ್ಬರದ್ದು ನಾನು ಡ್ರ್ಯಾಗನ್ ಮಂಜು ಅವರು ನೋಡಿ ತುಂಬ ಖುಷಿ ಆಯಿತು. ಯಾಕಂದ್ರೆ ನಾನು ಭೀಮಾ ಫಿಲಮಲ್ಲಿ ಲಾಸ್ಟ್ ನೋಡಿದ್ದು, ಅದಾದಮೇಲೆ ಎಲ್ಲೂ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಎಸ್ಪೆಷಲಿ ನಮ್ಮ ಸಾಧು ಕೋಕಿಲ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ರಿ. ಈಚೆಗೆ ಬರ್ತಾ ದೊಡ್ಡ ಮೂವಿಲಿ ಎಲ್ಲೂ ಕಾಣಿಸ್ಕೊಂತ ಇಲ್ಲ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಕೇಳೋದೇ ಬೇಡ, ಅವರೇ ಆ್ಯಕ್ಚುಲಿ ಇಡೀ ಮೂವಿನ ತಿಂದ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಐ ರಿಕ್ವೆಸ್ಟ್ ಎವ್ರಿಬಡಿ, ಕನ್ನಡ ಫಿಲ್ಮ್ನ ಬೆಳೆಸಿ ಅಂತ ಏನಕ್ಕೆ ಹೇಳ್ತಾ ಇದ್ದಾರಲ್ಲ, 100% ಬೆಳೆಸಬೇಕು. ಹೊಸ ಡೈರೆಕ್ಟರು, ಹೊಸ ಆ್ಯಕ್ಟ್ರಸ್ಸು ನಾವು ಬೆಳೆಸಲೇಬೇಕು. ತುಂಬ ಚೆನ್ನಾಗಿದೆ. ಐ ರಿಕ್ವೆಸ್ಟ್ ಎಲ್ಲರಿಗೂ, ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ. 100% ತುಂಬ ಚೆನ್ನಾಗಿದೆ. ನಾವೇ ಸಪೋರ್ಟ್ ಮಾಡಬೇಕು, ನಾವಿಲ್ಲ ಅಂತ ಬೇರೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಥ್ಯಾಂಕ್ ಯು. ಗಿಲ್ಲಿ ಇಸ್ ಆಲ್ವೇಸ್ ಗುಡ್ ಸರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಲ್ಲ ಗಿಲ್ಲಿ ಅಲ್ಲಿ ಫಿಲಮ್ ಕಾಮಿಡಿ ಲೈನಲ್ಲಿ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿ ಪಿಕ್ ಮಾಡ್ತಾ ಇದ್ದಾರೆ. ಸೊ ನಾವು ಇದರಲ್ಲೇ ನೋಡಿ, ಎಪಿಸೋಡಲ್ಲಿ ನೋಡಿ, ಇದರಲ್ಲಿ ನೋಡ್ಬೇಕಾದ್ರೆ ಈಸ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗಿ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಟೈಮಿಂಗ್. ಜಡ್ಜ್ ಬಂದ ಮೇಲೆ 100% ಅವ್ರು ನೋಡಿದ ತಕ್ಷಣ ಅವ್ರು ಮಾತಾಡೋ ಸ್ಟೈಲಿಗೆ ನಾವೆಲ್ಲ ಅವ್ರನ್ನ ಡ್ರ್ಯಾಗನ್ ಅಂತ ನೋಡಿ ಬೇರೆ ಥರ ನೋಡ್ತಾ ಇದ್ದೀವಿ. ಬಟ್ ಅವ್ರ ಆ ಪಾತ್ರದಲ್ಲಿ ನಗು ಬರುತ್ತೆ. 100% ಅವ್ರನ್ನ ನೋಡಿದ ತಕ್ಷಣ ಅವ್ರು ಮಾತಾಡೋದು, ಅವ್ರು ಕೊಡೋ ಸ್ಮೈಲಲ್ಲಿ, ಅವ್ರು ಕೊಡೋ ಲುಕ್ಕಲ್ಲಿ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಚೆನ್ನಾಗಿ ನಗು ಬರುತ್ತೆ. ಸೊ ಡ್ರ್ಯಾಗನ್ ಸರ್ ಅವರು ಈಸ್ ಕೇಪಬಲ್ ಟು ಡೂ ಕಾಮಿಡಿನೂ. ಎಸ್, ಅದು ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಮನೆಯವರೆಲ್ಲ ನೋಡ್ಬೋದು, ಫ್ರೆಂಡ್ಸ್ ಫ್ಯಾಮಿಲಿ ಮನೆಯವರೆಲ್ಲ ನೋಡ್ಬೋದು. ಚೆನ್ನಾಗಿದೆ ಗಿಲ್ಲಿ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಡ್ರ್ಯಾಗನ್ ಮಂಜು ಲಾಸ್ಟ್ ಮಸ್ತಾಗಿದೆ. ಮೇಡಮ್ ಸಿನಿಮಾಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಸೆಲೆಬ್ರಿಟಿ ಶೋ ಇವತ್ತು ಜನಗಳೇ ನಮ್ಗೆ ಸೆಲೆಬ್ರಿಟೀಸು, ಅವರೇ ನೋಡ್ತಾ ಇರೋದು ಇವತ್ತು ಸಿನಿಮಾಗಳನ್ನ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದವ್ರಿಗೆ. ತುಂಬ ಅದ್ಭುತವಾಗಿತ್ತು ರೆಸ್ಪಾನ್ಸ್. ಅಂದರೆ ಹೆವಿ ನಗ್ತಾ ಇದ್ರು ಜನ. ಅದೇ ಅಲ್ವಾ ನಮಗೆ ನೋಡಿದಷ್ಟು ಜನ ಖುಷಿಯಾಗಿ ಎಂಜಾಯ್ ಮಾಡ್ಬಿಟ್ಟು ಎದ್ದೋಗ್ತಾ ಇದ್ದಾರೆ. ಅದೇ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ದು. ಸಿನಿಮಾ ನೋಡಿದವ್ರು ಖುಷಿ ಆಗ್ಬಿಟ್ಟು ಆಚೆ ಹೋಗ್ಬೇಕು ಅಂತ ಅದು ಮಾಡ್ತಾ ಇದ್ದಾರೆ. ಅದು ಖುಷಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಥರದ ಕಾಮಿಡಿ ಶೋ ಫಿಲಿಮ್ ಆಡಿಸ್ತಾ ಇರಲಿಲ್ಲ. ಒಳ್ಳೆ ಫಿಲಿಮ್ ನೋಡಿದ್ರು ಅಂತೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು. ತಮಲ್ ದಿಮಿಲ್ ಹೊಡಿ ಬಡಿ ಅವೇ ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಮಾಡ್ಕೊಂಡ್ ಬಂದಿರೋದು ಅದೇ ಜಾನರ್ ಅಲ್ವಾ, ಕಾಮಿಡಿ. ಜನ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ಇಷ್ಟಪಡ್ತಾರೆ. ಸೊ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿರೋರ್ಗೆ ಯಾವುದೇ ತರ ಮೋಸ ಆಗಿಲ್ಲ. ಖುಷಿಯಿಂದ ಫನ್ನಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾನ. ಅದೇ ನಮ್ಗೆ ಬೇಕಾಗಿರೋದು. ಅಂದ್ರೆ ನಾವು ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಸೀನ್ ಅನುಭವಿಸಿರ್ತೀವಲ್ವಾ. ಸೊ ಅದು ಜನ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೇಕಾದ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಂದಿಲ್ಲ. ಈಗ ಹಳೇದು ರೀಲ್ಸ್ಗಳಲ್ಲಿ ಯೂಟ್ಯೂಬಲ್ಲಿ ಅಬ್ರ ಕೊಡ್ತಾ ಇದ್ರಿ, ಈಗ ದೊಡ್ಡ ಸ್ಕ್ರೀನ್ಗಳಲ್ಲಿ ಅಬ್ರಿಸ್ತಾ ಇದ್ದೀರಾ. ಅಮೃತಾಂಜನ್ ಮುಗಿತು, ಇವಾಗ ಮತ್ತೆ ಇದು ಮತ್ತೆ ನೆಕ್ಸ್ಟ್ ಯಾವ ಸಿನಿಮಾ ಸರ್ ನಿಮ್ಗೆ? ಈಗ ಅಮೃತಾಂಜನ್ ಆಯ್ತು, ಆಮೇಲೆ ರಕ್ಕಸಪ್ರದಾಳ ಆಯ್ತು, ಸುಖಿಭವ ಆಯ್ತು, ಬ್ರ್ಯಾಟ್ ಆಯ್ತು, ಈಗ ಸೂಪರ್ ಹಿಟ್ ನಡೀತಾ ಇರುತ್ತೆ ಸರ್. ಅಂದ್ರೆ ಕನ್ಸು ನಮ್ದು ಬಿಗ್ ಸ್ಕ್ರೀನ್ ಅಲ್ವಾ. ಸೊ ಆನ್ ದ ವೇ ದಾರಿ ಬರ್ಬೇಕಾದ್ರೆ ನಮ್ಗೆ ಶಾರ್ಟ್ ಫಿಲಮ್ಸ್ಗಳು ನಮ್ ಕೈ ಹಿಡಿತು. ಸೊ ಹಂಗಾಗಿ ಮಾಡ್ತಾ ಸಿನಿಮಾಗಳು ಮಾಡ್ತಾ ಇದ್ದೀರಾ. ಈಗ ಮತ್ತೆ ಶಾರ್ಟ್ ಫಿಲ್ಮ್ಸ್ಗಳು ಬರುತ್ತೆ, ಎಲ್ಲ ಮಾಡ್ತಾ ಇದೀವಿ ಸರ್. ನಮ್ಗೇನು ಜನಕ್ಕೆ ಎಂಟರ್ಟೈನ್ ಮಾಡಬೇಕು, ಖುಷಿ ಕೊಡಬೇಕು, ನಗಿಸ್ಬೇಕು. ಅದು ಯಾವ ಮಾಧ್ಯಮ ಆದ್ರೇನು ನಾವು ಮುಂಚೆಯಿಂದನೂ ಯಾವ್ಯಾವ ಮಾಧ್ಯಮದಲ್ಲಿ ನಗಿಸ್ಕೊಂಡು ಬರ್ತಾ ಇದೀವೋ ಎಲ್ಲ ಕಡೆನೂ ಹಂಗೆ ನಗಿಸ್ತಾ ಇರ್ತೀವಿ. ಸರ್ ಈ ಸಿನಿಮಾದ ವಿಶೇಷವಾಗಿ ಏನು ಅನ್ಸುತ್ತೆ ಸರ್? ಈ ಕ್ಯಾರೆಕ್ಟರ್ ಹೇಗೆ ನಿಮಗೆ ಅಪ್ರೋಚ್ ಆಯ್ತು ಅಂದ್ರೆ ಲೈಕ್ ನಿಮ್ಮನ್ನ ಗಿಲ್ಲಿಯವ್ರ ಜೊತೆ ಮಾಡಿದ್ರಿ? ಹೌದು, ಬಿಗ್ ಬಾಸ್ ಇಲ್ಲ ಅವ್ರು ಹೋಗಿರಲಿಲ್ಲ. ಹೌದೌದು. ಈಗ ಒನ್ ಇಯರ್ ಬ್ಯಾಕ್ ಸ್ಟಾರ್ಟ್ ಆಗಿದ್ದ ಸಿನಿಮಾ ಇದು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ಗಳು, ಎಲ್ಲ ಲೆಜೆಂಡ್ಸ್ಗಳ ಜೊತೆನೇ ಆಕ್ಟ್ ಮಾಡಿರೋದು. ಹೌದು, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಈ ಸಿನಿಮಾ ಒಂಥರ ಟ್ರಾವೆಲ್ ಆಗಿ ಒಂದು ಇಡೀ ಇಂಡಸ್ಟ್ರಿನೇ ಒಂದು ರೌಂಡ್ ಹಾಕೊಂಡು ಬಂದ್ವೇನೋ ಅನ್ನೋ ಥರ ಒಂದು ಚೆನ್ನಾಗಿತ್ತು. ಏನ್ ಕೇಳ್ತೀರಾ ಹೇಳಿ ಸರ್? ಎಲ್ಲರೂ ಹೇಳ್ತಾ ಇರೋದು ಜಡ್ಜ್ ಪಾತ್ರದಲ್ಲಿ ಡ್ರ್ಯಾಗನ್ ಬಂದು ನೋಡಿ ನಮಗೆ ಸಿಕ್ಕಾಪಟ್ಟೆ ನಗುನು ಬರ್ತಾ ಇದೆ. ಈ ರೀತಿ ಮಾಡ್ಬೋದಾ ಅಂತೇಳಿ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ. ಹೇಳಿ ಅದ್ರ ಬಗ್ಗೆ ಏನ್ ಅನ್ಸಿಲ್ಲ ನೀವು? ಅದ್ರ ಬಗ್ಗೆ ಇವಾಗ ನೀವ್ ಹೇಳ್ಬೇಕು. ಹೊರಡ ಇದ್ರಲ್ಲ, ಏನ್ ಅನ್ಸ್ತು ನಿಮ್ಗೆ? ನಾವು ಬಂದಾಗ ಒಂದು ಶಿಲ್ಲೆ ಒಂದು ಇದು ಬೇಕು. ಯಾಕಂದ್ರೆ ಜನ ಒಪ್ಕೊಂಡ್ರೆ ಮಾತ್ರ ಆ ಪಾತ್ರ ಗೆದ್ದಿದೆ ಅಂತ. ಸೊ ಜನ ಒಪ್ಕೊಂಡಿದ್ದಾರೆ, ಪಾತ್ರ ಗೆದ್ದಿದೆ.
ಕೊಟ್ಟಿರೋ ಒಂದು ಕೆಲಸನ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಿದೀವಿ ಅಂತ ಒಂದು ಸಮಾಧಾನ ಇದೆ. ವಿಲನ್ ಆಗಿ ಅಷ್ಟೇ ಅಲ್ಲ, ಕಾಮಿಡಿ ಇದು ಸಹ ಇದೆ ಅವರಲ್ಲಿ ಅಂತೇಳಿ ಹೇಳ್ತಾ ಇದ್ರು. ಎಲ್ಲ ಪಾತ್ರವನ್ನು ನಿಭಾಯಿಸ್ಬೇಕು ಸರ್. ಯಾಕಂದರೆ ಇವಾಗ ವಿಲನ್ ಆಗಿ ನೋಡಿರ್ತಾರೆ. ಸೊ ನಮ್ಮವ್ರುಗಳೇ ಬೇರೆ ಯಾವ ಒಬ್ಬ ಕಾಮಿಡಿಯನ್ ಇರ್ತಾನೆ, ಬೇರೆ ಯಾರೋ ಒಬ್ರು ಇರ್ತಾರೆ. ಸೊ ಅವ್ರನ್ನ ಹೊರಗೆ ಏನು ತರಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಡೈರೆಕ್ಟ್ರಿಗೆ. ಸೊ ಅವ್ರು ಕೇಳಿದ್ದು ಏನು ಕೇಳ್ತಾರೋ ಅದನ್ನು ಪ್ರೊಡಕ್ಷನ್ ಒಳಗೆ ಕೊಡಬೇಕು ಅಂತ ಯಾವಾಗಲೂ ನಾನು ಅದನ್ನು ಎಫರ್ಟ್ ಆಗ್ತಾ ಇರ್ತೀನಿ. ಅದೇ ಥರ ಬಂದಿದೆ ಈ ಸಿನಿಮಾ. ಸೂಪರ್ ಹಿಟ್. ಈ ಸೆಲೆಬ್ರೇಟ್ ಶೋ ಆಗಿದೆ, ಜನಗಳಿಗೆ ಏನು ಹೇಳ್ತಾರೆ ನೆಕ್ಸ್ಟ್ ಬರೋರಿಗೆ? ಜನಗಳಿಗೆ ಹಲವಾರು ಮೆಸೇಜ್ ಸಿನಿಮಾಸ್ ಎಲ್ಲ ಬರ್ತಾ ಇದೆ ಕಂಟಿನ್ಯೂ ಆಗಿ. ಇವಾಗ ಲ್ಯಾಂಡ್ ಲಾರ್ಡ್ ಬಂತು, ರೈಸ್ ಆಫ್ ಅಶೋಕ ಬಂತು. ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಹಲವಾರು ಈ ಥರ ಸಿನಿಮಾಗಳು ಬರ್ತಾನೇ ಇದೆ. ಹಾಗೆ ನಾವೊಂದು ಸ್ಟ್ರೆಸ್ ಬಸ್ಟರ್ ಆಗಿ ಬಂದಿದ್ದೀವಿ. ಏನು ಯೋಚನೆ ಮಾಡಬೇಡಿ, ಏನು ಎಕ್ಸ್ಪ್ರೆಷನ್ ಇಟ್ಕೊಬೇಡಿ. ತುಂಬ ಬೇಜಾರಾಯ್ತಾ, ಮನ್ಸು ಬೇಜಾರಾಯ್ತಾ, 100 ರೂಪಾಯಿ ಕೊಟ್ಟು ಸಿನಿಮಾ ಕೂತ್ಕೊಳ್ಳಿ. 2.5 ಅವರು ನಿಮ್ಮನ್ನು ನೆಕ್ಸೋದಿಲ್ಲದೆ, ಎಂಟರ್ಟೈನ್ ಇಲ್ಲದೆ ಬೇರೆ ನೆಕ್ಸ್ಟ್ ಲೆವೆಲ್ ಒಂದು. ಅಂದರೆ ಆ್ಯಕ್ಚುಲಿ ಇವಾಗ ನೀವು ಪ್ಲೇಸಸ್ ನೋಡಿರ್ಬೋದು, ಟ್ರಾವೆಲ್ ಆಗೋ ಪ್ಲೇಸಸ್ ಎಲ್ಲ ಹೊಸ ಪ್ಲೇಸಸ್ ನಾನು ನೋಡಿಲ್ದಿರೋ ಪ್ಲೇಸಸ್ ತುಂಬ ತೋರಿಸಿದ್ದಾರೆ. ಸೊ ಕ್ಯಾಮ್ರಾ ವರ್ಕ್ನ ಸೂಪರಾಗಿ ಮಾಡೋರೆ. ಸೊ ಒಂದು ಟ್ರಾವೆಲಿಂಗ್ ಒಂದು ಫೀಲು ಸಿಗುತ್ತೆ ಅವ್ರಿಗೆ. ಥ್ಯಾಂಕ್ ಯು.